ಇನ್ನು ಮಲೆನಾಡಿನಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಸಾಗರದಲ್ಲಿ ಮಳೆಗೆ ಮನೆಯ ಮೇಲ್ಛಾವಣಿಯೇ ಕುಸಿತವನ್ನ ಕಂಡಿದೆ. ಕೂದಲೆಳೆ ಅಂತರದಲ್ಲಿ ಮನೆಯವರು ಬಚಾವಾಗಿದ್ದಾರೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಸಾಗರದಲ್ಲಿ ಮಳೆಗೆ ಮನೆಯ ಮೇಲ್ಛಾವಣಿಯೇ ಕುಸಿತವನ್ನ ಕಂಡಿದೆ. ಮೇಲ್ಛಾವಣಿ ಕುಸಿತವನ್ನ ಕಂಡಿರುವುದರಿಂದ ಕೂದಲೆಳೆ ಅಂತರದಲ್ಲಿ ಮನೆಯವರು ಬಚಾವಾಗಿದ್ದಾರೆ. ಸಾಗರದ ಎಸ್ಎನ್ ನಗರ ಮೊದಲ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಫಸ್ಟ್ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ. ಮಂಜುನಾಥ್ಗೆ ಸೇರಿದ ಮನೆಯ ಮೇಲ್ಛಾವಣಿ ಕುಸಿತವನ್ನ ಕಂಡಿದೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇರುವಂತದ್ದು. ಈಗ ಆಲ್ರೆಡಿ ಅಲ್ಲಿ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸಾಗರದ ಎಸ್ಎನ್ ನಗರದ ಫಸ್ಟ್ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಜುನಾಥ್ಗೆ ಸೇರಿದಂತಹ ಮನೆಯ ಮೇಲ್ಛಾವಣಿ ಕುಸಿತವನ್ನ ಕಂಡಿದೆ. ಈಗ ಆಲ್ರೆಡಿ 2 ದಿನದಿಂದ ಅಲ್ಲಿ ಮಲೆನಾಡಿನ ಪ್ರದೇಶದಲ್ಲಿ ಮಳೆ ಆಗ್ತಾನೆ ಇದೆ. ಹಾಗಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಜೊತೆಯಲ್ಲಿ ಇನ್ನೂ ಕೂಡ 3 ದಿನ ಮಳೆ ಆಗತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ಈಗ ಆಲ್ರೆಡಿ ಮುನ್ಸೂಚನೆಯನ್ನ ಕೊಟ್ಟಿದೆ. ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದೆ. ಈ ನಿಟ್ಟಿನಲ್ಲಿ ಅಲ್ಲಿರುವಂತಹ ಜಿಲ್ಲಾಡಳಿತ ಕೂಡ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. ಆದ್ರೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಶಿಥಿಲಾವಸ್ಥೆ ಆಗಿರುತ್ತೆ. ಕೆಲವೊಂದಷ್ಟು ಮನೆಗಳು 2 ದಿನದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಮನೆಯ ಮೇಲ್ಛಾವಣಿ ಕುಸಿತವನ್ನ ಕಂಡಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಹಳೆ ಮನೆಗಳಾಗಿರೋದ್ರಿಂದ ಶಿಥಿಲಾವಸ್ಥೆ ಆಗಿರುತ್ತೆ. ಹಾಗಾಗಿ ಮಳೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ರು ಈ ರೀತಿಯಾದಂತಹ ಅವಘಡಗಳು ಸಂಭವಿಸುವಂಥದ್ದು. ಸಂಪೂರ್ಣವಾಗಿ ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಛಿದ್ರ ಆಗಿದೆ. ಕೂದಲೆಳೆ ಅಂತರದಲ್ಲಿ ಮನೆಯಲ್ಲಿ ವಾಸ ಮಾಡ್ತಿದ್ದವರೆಲ್ಲರೂ ಕೂಡ ಬಚಾವಾಗಿರುವಂಥದ್ದು. ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲೇ ಮೇಲ್ಛಾವಣಿ ಕುಸಿದಿರೋದ್ರಿಂದ ಒಳಗಡೆ ಕೆಲವೊಂದಷ್ಟು ಮನೆಯ ಜನ ಕೂಡ ಇದ್ರು. ಆದ್ರೆ ಯಾವಾಗ ಮೇಲ್ಛಾವಣಿ ಕುಸಿತವನ್ನ ಕಳ್ತೋ ಆ ಒಂದು ಸಂದರ್ಭದಲ್ಲೇ ಈಚೆ ಕೂಡ ಬಂದಿದ್ದಾರೆ ಅವರು. ಕೂದಲೆಳೆ ಅಂತರದಲ್ಲಿ ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಎಸ್ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿದ್ದಾರೆ. ಸುಮೇಶ್, ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಈಗ ಆಲ್ರೆಡಿ ಅಲ್ಲಿ ಶಿವಮೊಗ್ಗದಲ್ಲಿ. ಜೊತೆಯಲ್ಲಿ ಇನ್ನು 3 ದಿನ ಇದೇ ರೀತಿಯಾಗಿ ಮಳೆ ಆಗತ್ತೆ ಅಂತ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಆದ್ರೆ ಇವಾಗ ಮೇಲ್ಛಾವಣಿ ಕುಸಿತವನ್ನ ಕಂಡಿರುವಂತದ್ದು, ಯಾರಿಗೂ ಏನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಎಷ್ಟು ಸುಕನ್ಯಾ, ಏನು ಕಳೆದ 2 ದಿನಗಳಿಂದ ಏನು ಮಲೆನಾಡಿನಲ್ಲಿ ಬಿಟ್ಟು ಬಿಡದೆ ಧಾರಾಕಾರ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಮನೆಯಲ್ಲಿ ಏನ್ ಮೇಲ್ಛಾವಣಿ ಕುಸಿತಿರುವಂತದ್ದು. ಮೇಲ್ಛಾವಣಿ ಕುಸಿತಿರೋದ್ರಿಂದ ಏನು ಮನೆಯಲ್ಲಿ 4 ಜನ ಕುಟುಂಬಸ್ಥರಿದ್ದು ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಏನು ಸಾಗರ ತಾಲೂಕಿನ ಎಸ್ಎನ್ ನಗರದ ಮೊದಲನೇ ಕ್ರಾಸ್ನಲ್ಲಿ ಮಂಜುನಾಥ್ ಎಂಬುವರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಕುಸಿತ ಕಂಡಿರುವಂತದ್ದು. ಕುಸಿಯುವ ಸೂಚನೆ ಏನು ಗೊತ್ತಾಗ್ತಿದ್ದಂಗೆ ಮನೆಯಿಂದ ಎಲ್ರು ಕೂಡ ಕುಟುಂಬದವ್ರು ಎಲ್ಲರೂ ಕೂಡ ಹೊರಗಡೆ ಬಂದು ಏನೋ ಜೀವವನ್ನು ಉಳಿಸ್ಕೊಂಡಿರುವಂತದ್ದು. ಕೂದಲೆಳೆಯ ಅಂತರದಲ್ಲಿ ಮಂಜುನಾಥ್ ಮತ್ತು ಕುಟುಂಬದವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಏನು ಮಂಜುನಾಥ್ ಅವರು ಆಟೋ ಚಾಲನೆ ಮಾಡಿ ಕುಟುಂಬನ ಏನು ನಿರ್ವಹಣೆ ಮಾಡ್ತಾ ಇದ್ದು. ನಿವೇಶನಕ್ಕಾಗಿ ದಾಖಲೆ ಮಾಡಿ ಕೊಡದ ನಗರಸಭೆಯ ಅಧಿಕಾರಿಗಳು ಸಾಕಷ್ಟು ಬಾರಿ ನಗರಸಭೆಗೆ ಏನೋ ನಿವೇಶನ ಶಿಥಿಲಾವಸ್ಥೆ ತಲುಪಿದೆ, ಒಳ್ಳೆ ನಿವೇಶನ ಮಾಡ್ಕೊಡ್ಬೇಕು, ಅದಕ್ಕೊಂದು ದಾಖಲೆ ಮಾಡ್ಕೊಡಿ ಅಂತೇಳಿ ಸಾಕಷ್ಟು ಬಾರಿ ನಗರಸಭೆಯನ್ನ ಅಲ್ದಾಡಿದ್ರು ಕೂಡ ನಗರಸಭೆಯವರು ಇವರಿಗೆ ಯಾವುದೇ ದಾಖಲೆ ಮಾಡಿ ಕೊಡದೇ ಇರುವ ಕಾರಣ ಇವರು ಮನೆಯೂ ಕೂಡ ಶಿಥಿಲಾವಸ್ಥೆ ತಲುಪಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಏನು ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ಏನು ಸುರಿತಾ ಇರುವಂತ ಮಳೆಯ ಹಿನ್ನೆಲೆಯಲ್ಲಿ ಅವ್ರ ಮನೆಯ ಮೇಲ್ಛಾವಣಿ ಕುಸಿದು ಪ್ರಾಣಾಪಾಯದಿಂದ ಪಾರಾಗಿರುವುದಂತ. ಮುಂದೆ ಆದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತು ಇಂಥವರ ಸಹಾಯಕ್ಕೆ ಬರಬೇಕು ಅನ್ನುವಂಥದ್ದು ಕುಟುಂಬಸ್ಥರ ಆಕ್ರೋಶ ಮತ್ತೆ ಮನವಿ ಕೂಡ. ಸುಕನ್ಯಾ, ಧನ್ಯವಾದಗಳು ಉಮೇಶ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಮೇಲ್ಛಾವಣಿ ಕುಸಿತವನ್ನ ಕಂಡಿದೆ. ಇನ್ನೂ ಎಷ್ಟೋ ಕಡೆಗಳಲ್ಲಿ ಬೃಹತ್ ಆಕಾರದ ದೊಡ್ಡ ಮರಗಳು ಕೂಡ ಕೆಳಗಡೆ ಬಿದ್ದಿರುವಂಥದ್ದು.